ಎಲ್ರಿಗೂ ನಮಸ್ಕಾರ. ವೀಕ್ ನಂಬರ್ 8 and 9 ಶೀಟ್ ಮೆಟಲ್ ಪ್ರೋಸೆಸ್ದು ಪ್ರಾಕ್ಟೀಸ್ ಎಕ್ಸಾಮ್ ಪ್ರಿಪರೇಷನ್ ಸೀರೀಸ್ಗೆ ಎಲ್ರಿಗೂ ಸ್ವಾಗತ. ಸೊ ಇದು CO4 ಆಗಿ ಬಂದಿರೋದ್ರಿಂದ ನಿಮಗೆ ಶೀಟ್ ಮೆಟಲ್ ವರ್ಕಿಂಗ್ ಪ್ರೋಸೆಸ್ ಮೇನ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಡೆವಲಪ್ಮೆಂಟ್ ಕೂಡ ನಿಮಗೆ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಬೇಕಾಗಿರೋದ್ರಿಂದ ಐ ಹ್ಯಾವ್ ಸಾಲ್ವ್ ಸಮ್ ಆಫ್ ದ ಕ್ವಶನ್ಸ್ ಅಂಡ್ ಟೇಕ್ ಇಟ್ ಆಸ್ ಎ ಪ್ರಾಕ್ಟೀಸ್. ನೀವು ಮುಂದೆ ಹೋಗ್ತಾ ಯು ಕ್ಯಾನ್ ಪ್ರಾಕ್ಟೀಸ್ ಮೋರ್ ಕ್ವಶನ್ಸ್ ರಿಲೇಟೆಡ್ ಟು ದಿಸ್. ಲೆಟ್ ಅಸ್ ಮೂವ್ ಆನ್ ಟು ದ ಕ್ವಶನ್. ಸೊ ಇಲ್ಲಿ ನೋಡ್ಬೋದು ಕ್ವಶನ್, ನೀವು ಯಾವ ಒಂದು ಶೀಟ್ ಮೆಟಲ್ ಅಂತ ಕರಿತೀವಿ, ಥಿಕ್ನೆಸ್ ಎಷ್ಟಿರಬೇಕು ಅಂತ ಕೇಳಿದ್ದಾರೆ. ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಹೈಯರ್ ಥಿಕ್ನೆಸ್ ಇರುವಂಥದ್ದು ಶೀಟ್ ಮೆಟಲ್ ಅನ್ನೋದಿಲ್ಲ. ಇವೆರಡರಲ್ಲಿ ನೀವು ಕನ್ಫ್ಯೂಸ್ ಆಗ್ಬೋದು, ಬಟ್ 6 mm ಇರೋದ್ರಿಂದ ದಿಸ್ ಇಸ್ ಕೂಡ ರೂಲ್ಡ್ ಔಟ್ ಅಂಡ್ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ಯಾವುದು ಕಾಮನ್ ಶೀಟ್ ಮೆಟಲ್ ಅಂತ ಕರೀತಾರೆ, ಇಲ್ಲಿ ಕಾಂಕ್ರೀಟ್, ವುಡ್ ಮತ್ತು ಕ್ಯಾಸ್ಟ್ ಐರನ್ ಶೀಟ್ ಅಂತ ಕರೆಯಲ್ಲ, ಅದು ಯಾಕಂದ್ರೆ ಹೈಯೆಸ್ಟ್ ಥಿಕ್ನೆಸ್ ಇರುತ್ತೆ. ಮೈ ಸ್ಟೀಲ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ಸೊ ಶಿಯರಿಂಗ್ ಆಪರೇಷನ್ಸ್ ಅಲ್ಲಿ ಮೆಟಲ್ನ ಹೆಂಗ್ ಸಪ್ರೇಟ್ ಮಾಡ್ತಾರೆ? ಸೊ ಬೈ ಮೆಲ್ಟಿಂಗ್, ಬೈ ಪೌಡರಿಂಗ್, ಬೈ ಕಾಸ್ಟಿಂಗ್ ಅಂತ ಕೇಳಿದ್ದಾರೆ. ಇಲ್ಲಿ ಯಾವುದೇ ತರ ಚಿಪ್ಸ್ ಫಾರ್ಮೇಷನ್ ಆಗೋದಿಲ್ಲ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ, ಹಾಗಾಗಿ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ಶೀಟ್ ಮೆಟಲ್ ಯೂಸ್ ಮಾಡ್ಬೇಕಾದ್ರೆ, ಪಂಚಿಂಗ್ ಮತ್ತೆ ಬ್ಲಾಂಕಿಂಗ್ ಯೂಸ್ ಮಾಡ್ಬೇಕಾದ್ರೆ ಯಾವ ಟೂಲ್ ಯೂಸ್ ಮಾಡ್ತಾರೆ? ಸೊ ನೀವು ಆಲ್ರೆಡಿ ನೋಡಿದ್ರಿ, ಅಲ್ಲಿ ಶೀಟ್ ಮೆಟಲ್ನ ಪಂಚಿಂಗ್ ಮತ್ತೆ ಬ್ಲಾಂಕಿಂಗ್ ಯೂಸ್ ಮಾಡ್ಬೇಕಾದ್ರೆ ವಿ ಯೂಸ್ ಡೈ. ಸೊ ವಿ ಬ್ಲಾಕ್, ಪ್ರೆಸ್ ಬ್ರೇಕ್ ಮತ್ತೆ ಸ್ಪೀಡರ್ನ ಡಿಫರೆಂಟ್ ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡ್ತಾರೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಟೂಲ್ಸ್ ಇಸ್ ನಾಟ್ ಯೂಸ್ಡ್ ಇನ್ ಶೀಟ್ ಮೆಟಲ್ ವರ್ಕ್? ಯಾವ ಟೂಲ್ನ ಯೂಸ್ ಮಾಡಲ್ಲ? ಸೊ ಡೈ ಯೂಸ್ ಮಾಡ್ತಾರೆ, ಪಂಚ್ ಯೂಸ್ ಮಾಡ್ತಾರೆ, ಪ್ರೆಸ್ ಬ್ರೇಕ್ ಯೂಸ್ ಮಾಡ್ತಾರೆ, ಬಟ್ ಮಿಲ್ಲಿಂಗ್ ಕಟರ್ನ ಯೂಸ್ ಮಾಡಲ್ಲ, ಹಾಗಾಗಿ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ಸೊ ಇನ್ ವಿಚ್ ಆಪರೇಷನ್ ಇಸ್ ದ ಶಿಯರ್ ಔಟ್ ಪೀಸ್ ಡಿಸೈರ್ಡ್? ಅಂದ್ರೆ ಕಟ್ ಮಾಡಿ ಹೊರಗಡೆ ತೆಗ್ದಿರೋ ಪೀಸು ಅದಕ್ಕೆ ಏನಂತ ಕರೀತಾರೆ? ಬ್ಲಾಂಕಿಂಗ್ ಅಂತಾರೆ, ಪಂಚಿಂಗ್ ಅಂತಾರೆ. ಇವೆರಡರ ಮಧ್ಯೆ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಪಿಯರ್ಸಿಂಗ್, ನಾಚಿಂಗ್ ಬರೋದಿಲ್ಲ, ಹಾಗಾಗಿ ಕಟ್ ಮಾಡಿ ತೆಗಿಯೋ ಪೀಸ್ನ ಬ್ಲಾಂಕಿಂಗ್ ಅಂತ ಕರಿತೀವಿ, ಅಲ್ಲೇ ಉಳ್ಕೊಳ್ಳೋವಂಥ ಶೀಟನ್ನು ಪಂಚಿಂಗ್ ಅಂತ ಕರಿತೀವಿ, ಹಾಗಾಗಿ ಇಲ್ಲಿ ಬ್ಲಾಂಕಿಂಗ್ ಅನ್ನೋದು ಕರೆಕ್ಟ್ ಆಪ್ಷನ್. ಸೊ ಕಪ್ ಶೇಪ್ ಅಥವಾ ಬಾಕ್ಸ್ ಶೇಪ್ ಮತ್ತು ಫ್ಲಾಟ್ ಪೀಸಿಂದ ಮಾಡುವಂಥ ಆಪರೇಷನ್ಗೆ ಏನಂತ ಕರಿತೀವಿ ಅಂತ ಕೇಳಿದರೆ, ಯೂಶಲಿ ಡ್ರಾಯಿಂಗಿಂದನೇ ಮಾಡುವಂಥದ್ದು. ಇವೆಲ್ಲ ಓನ್ಲಿ ಸ್ಟ್ರೈಟ್ ಪೀಸಸ್ಗಳಲ್ಲಿ ಕಟ್ ಮಾಡುವಂಥ ಪ್ರೋಸೆಸ್ಗಳು. ಸಿಲಿಂಡರ್ ಡೆವಲಪ್ಮೆಂಟ್ನ ಯಾವ ಮೆಥಡಲ್ಲಿ ಮಾಡ್ತಾರೆ? ಸೊ ರೇಡಿಯಲ್ ಲೈನ್ ಮೆಥಡ್ ಬಗ್ಗೆ ಹೇಳಿದ್ದೀನಿ, ಪ್ಯಾರಲ್ ಲೈನ್ ಮೆಥಡ್ ಬಗ್ಗೆ ಹೇಳಿದ್ದೀನಿ. ಪ್ರೊಜೆಕ್ಷನ್ ಮೆಥಡ್ ಅಂತ ಯಾವುದೂ ಇಲ್ಲ. ಸೊ ಏನಾದರೂ ಡಿಫರೆಂಟ್ ಪೀಸಸ್ ಇದ್ದರೆ ಅದಕ್ಕೆ ಟ್ರಯಾಂಗ್ಯುಲೇಷನ್ ಯೂಸ್ ಮಾಡ್ತೀವಿ. ಸಿಲಿಂಡರು ಅಥವಾ ಪ್ರಿಸಮ್ ಇದ್ರೆ ಪ್ಯಾರಲಲ್ ಯೂಸ್ ಮಾಡ್ತೀವಿ. ಪ್ಯಾರಲಲ್ ಯೂಸ್ ಮಾಡ್ತೀವಿ. ಇನ್ನು ಕೋನ್ ಅಂತ ಹೇಳಿದ್ರೆ ರೇಡಿಯಲ್ ಲೈನ್ ಯೂಸ್ ಮಾಡ್ತೀವಿ. ಸೊ ಈ ಒಂದು ಕ್ವಶನ್ಗೆ ಸಿಲಿಂಡರ್ ಇರೋದ್ರಿಂದ ಪ್ಯಾರಲಲ್ ಲೈನ್ ಮೆಥಡ್ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ಕೋನ್ ಯಾವ ಶೇಪಿಗೆ ಬರುತ್ತೆ ಡೆವಲಪ್ ಮಾಡಿದಾಗ? ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಸೆಕ್ಟರ್ ಆಫ್ ಎ ಸರ್ಕಲ್. ಸೊ ಟ್ರಯಾಂಗಲ್, ರೆಕ್ಟಾಂಗಲ್, ಸ್ಕ್ವೇರ್ ಆಗಬಾರ್ದು. ಟ್ರಯಾಂಗಲ್ ಕಾಣುವಂಥದ್ದು ಫ್ರಂಟ್ ವ್ಯೂ ಅಲ್ಲಿ, ಬಟ್ ಡೆವಲಪ್ ಆದಾಗ ಕಾಣುವಂಥದ್ದು ಸೆಕ್ಟರ್ ಆಫ್ ಎ ಸರ್ಕಲ್ ಫಾರ್ಮ್ ಅಲ್ಲಿ. ಟ್ರಯಾಂಗ್ಯುಲೇಷನ್ ಮೆಥಡ್ಸ್ನ ಯಾವಾಗ ಯೂಸ್ ಮಾಡ್ತೀವಿ? ದೇರ್ ಆರ್ ಡಿಫರೆಂಟ್ ಟ್ರಾನ್ಸಿಷನ್ ಪೀಸಸ್ ಇದ್ದಾಗ. ಸೊ ಕೋನು ಪ್ರಿಸಮ್ ಸಿಲಿಂಡರಲ್ಲಿ ನಾವು ಇದನ್ನು ಯೂಸ್ ಮಾಡೋದಿಲ್ಲ. ಕೋನು ಪ್ರಿಸಮ್ ಸಿಲಿಂಡರಲ್ಲಿ ಪ್ಯಾರಲಲ್ ಲೈನ್ ಮೆಥಡ್ ಮತ್ತು ರೇಡಿಯಲ್ ಲೈನ್ ಮೆಥಡ್ನ ಯೂಸ್ ಮಾಡ್ತೀವಿ. ಸೊ ಇದು ಒಂದಷ್ಟು MCQ ಕ್ವಶನ್ಸ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ಲೆಟ್ಸ್ ಮೂವ್ ಆನ್ ಟು ದ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್. ಸೊ ವಿ ಹ್ಯಾವ್ 10 ಕ್ವಶನ್ಸ್ ಆ್ಯಂಡ್ 10 ಡಿಫರೆಂಟ್ ಆಪ್ಷನ್ಸ್. ನಿಮ್ಮ ಎಕ್ಸಾಮಲ್ಲಿ ಕೇಳೋ ಥರನೇ ಮಾಡಿದ್ದೀನಿ. ಸೊ ನೀವು ಇಲ್ಲಿ ನೋಡ್ತಾ ಬರ್ಬೋದು ಯಾವ್ಯಾವ ಕ್ವಶನ್ಗೆ ಯಾವ್ಯಾವ ಆನ್ಸರ್ ಅಂತ. ಯು ಕ್ಯಾನ್ ಈಸಿಲಿ ಗೆಸ್ ಇಟ್. ಸೊ ಡ್ಯಾಶ್ ಪ್ರೋಸೆಸ್ ಇನ್ವಾಲ್ವ್ ರಿಮೂವಿಂಗ್ ಎ ಸ್ಕ್ರಾಪ್ ಪೀಸ್ ಫ್ರಮ್ ದ ಶೀಟ್. ಪೀಸ್ನ ರಿಮೂವ್ ಮಾಡೋದಕ್ಕೆ ಯಾವ ಒಂದು ಆಪರೇಷನ್ ಅಂತ ಕರಿತೀವಿ? ಈಸ್ ಇಟ್ ಪಂಚಿಂಗ್ ಆರ್ ಈಸ್ ಇಟ್ ಬ್ಲಾಂಕಿಂಗ್? ಸೊ ಪಂಚಿಂಗ್ ಮತ್ತು ಬ್ಲಾಂಕಿಂಗ್ ಮಧ್ಯೆ ಕನ್ಫ್ಯೂಷನ್ ಆಗ್ಬೋದು. ಇಲ್ಲಿ ನಾವು ತೆಗಿತಾ ಇರೋ ಪೀಸ್ ಆಗಿರೋದ್ರಿಂದ ಬ್ಲಾಂಕಿಂಗು, ಅಲ್ಲೇ ಉಳ್ಕೊಳ್ಳೋಂಥ ಪೀಸ್ ಅಂತ ಕ್ವಶನ್ ಕೇಳಿದರೆ ಪಂಚಿಂಗ್ ಅಂತ ತಗೋಬೇಕಾಗ್ತಾ ಇತ್ತು. ಥಿಕ್ನೆಸ್ ಆಫ್ ದ ಶೀಟ್ನ ಯಾವ ನಂಬರ್ಸಲ್ಲಿ ಅದನ್ನು ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ, ಅದು ಗೊತ್ತಿದೆ ನಿಮಗೆ. ಗೇಜ್ ನಂಬರಿಂದ ರೆಪ್ರೆಸೆಂಟ್ ಮಾಡ್ತಾರೆ. ಆಪರೇಷನ್ ಆಫ್ ಪ್ರೊಡ್ಯೂಸಿಂಗ್ ಹೋಲ್ಸ್ ಇನ್ ಶೀಟ್. ಸೊ ಇಲ್ಲಿ ನೋಡ್ಬೋದು ಉಳ್ಕೊಂಡಿರುವಂಥ ಶೀಟು, ಅದರಲ್ಲಿ ಹೋಲ್ನ ಕ್ರಿಯೇಟ್ ಮಾಡಿರ್ತಾರೆ, ಹೋಲ್ ತೆಗ್ದಿರ್ತಾರೆ, ಬಟ್ ಯು ವಾಂಟ್ ಆ ಶೀಟ್ ಎಕ್ಸಾಕ್ಟ್ ಶೀಟ್ ಬೇಕಾಗಿರುತ್ತೆ ನಿಮಗೆ, ಅದರಲ್ಲಿ ಹೋಲ್ ಇರುವಂಥದ್ದು, ಅದಕ್ಕೆ ನಾವು ಪಂಚಿಂಗ್ ಅಂತ ಕರಿತೀವಿ. ಸೊ ರೋಲ್ ಬೆಂಡಿಂಗ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ರೋಲ್ ಬೆಂಡಿಂಗ್ ನಾವು ಸಿಲಿಂಡ್ರಿಕಲ್ ಶೇಪ್ಸ್ನ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಿ. ಬೆಂಡಿಂಗ್ ಆಪರೇಷನ್ ಯೂಸ್ ಮಾಡುವಂತಹ ಟೂಲ್ಗೆ ನಾವೇನಂತ ಕರಿತೀವಿ? ಪವರ್ ಬ್ರೇಕ್ ಅಂತ ಕರಿತೀವಿ. ಎಡ್ಜ್ ಆಫ್ ದ ಶೀಟ್ ಅಲ್ಲಿ ನೀವು ರಿಮೂವ್ ಮಾಡಿದ್ರೆ ವಿ ಕ್ಯಾನ್ ಕಾಲ್ ದಟ್. ಸೊ ನಾಚಿಂಗ್ ಮತ್ತೆ ಸ್ಲಿಟ್ಟಿಂಗ್ ಅಂತ 2 ಆಪರೇಷನ್ ಇದೆ. ಎಡ್ಜಸ್ ಅಲ್ಲಿ ನೀವೇನಾದರೂ ಕಟ್ ಮಾಡಿದ್ರೆ ಅದಕ್ಕೆ ನಾವು ನಾಚಿಂಗ್ ಅಂತ ಕರಿತೀವಿ. ಸಣ್ಣ ಪಾರ್ಟ್ಸ್ ಆಗಿ ಕಟ್ ಮಾಡಿದ್ರೆ ಅದನ್ನ ಸ್ಲಿಟ್ಟಿಂಗ್ ಅಂತ ಕರಿತೀವಿ. ಸೊ ನ್ಯಾರೋ ಸ್ಟ್ರಿಪ್ಸ್ ಅಂತ ಏನು ಕರಿತೀವಲ್ಲ, ದಿಸ್ ಇಸ್ ಸ್ಲಿಟ್ಟಿಂಗ್. ಇನ್ನು ಡೆವಲಪ್ಮೆಂಟ್ಗೆ ಬಂದರೆ ಯಾವ ಮೆಥಡಲ್ಲಿ ಪ್ರಿಸಮ್ನ ಕ್ಯಾರಿಡ್ ಔಟ್ ಮಾಡ್ತಾರೆ? ಸೊ ಇದಕ್ಕೆ ನಾವು ಪ್ಯಾರಲಲ್ ಲೈನ್ ಮೆಥಡ್ನ ಅಡಾಪ್ಟ್ ಮಾಡ್ಕೋತೀವಿ. ಸಿಲಿಂಡರ್ ಕೊಟ್ಟರು ಅದೇ ಆಪ್ಷನ್ನು, ಪ್ರಿಸಮ್ ಕೊಟ್ಟರು ಅದೇ ಆಪ್ಷನ್. ಟೋಟಲ್ ಲೆಂತ್ ಆಫ್ ದ ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ಯು ನೀಡ್ ಟು ಹ್ಯಾವ್ π × d. ಸೊ ದಟ್ ಈಸ್ ಕಾಲ್ಡ್ ಪೆರಿಮೀಟರ್.
ಪೆರಿಮೀಟರ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ರೇಡಿಯಲ್ ಲೈನ್ ಮೆಥಡ್ ಯಾವ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಾರೆ, ಟು ಡೆವಲಪ್ ಅ ಕೋನ್ಗೆ ಯೂಸ್ ಮಾಡ್ತಾರೆ. ಸೊ ಈ ಥರ ನೀವು ಎನ್ ನಂಬರ್ ಆಫ್ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿದ್ರೆ ಯು ವಿಲ್ ಈಸಿಲಿ ಸಕ್ಸೀಡ್ ಇನ್ ಯುವರ್ ಎಕ್ಸಾಮಿನೇಷನ್. ಲೆಟ್ಸ್ ಮೂವ್ ಆನ್ ಟು ದ 2 ಮಾರ್ಕ್ಸ್ ಕ್ವಶನ್. ಸೊ ಶೀಟ್ ಮೆಟಲ್ ವರ್ಕಿಂಗ್ ಪ್ರೋಸೆಸ್ದು 2 ಅಪ್ಲಿಕೇಶನ್ ಕೇಳಿದ್ದಾರೆ. ಎಷ್ಟೊಂದು ಅಪ್ಲಿಕೇಶನ್ಸ್ ನೋಡಿದಿರಿ, ಆಟೋಮೊಬೈಲು, ಏರ್ಕ್ರಾಫ್ಟು, ಮನೇಲಿ ಯೂಸ್ ಮಾಡುವಂಥದ್ದು, ಡಕ್ಟ್ಸು, ಟ್ಯಾಂಕ್ಸು, ಯಾವ್ದಾದ್ರು 2 ಅಪ್ಲಿಕೇಶನ್ಸ್ನ ನೀವು ಬರೆದ್ರೆ ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್ ಇನ್ ಯುವರ್ ಎಕ್ಸಾಮಿನೇಷನ್. ಇನ್ನು ಶೀಟ್ ಮೆಟೀರಿಯಲ್ಸು ಒಂದು 4ನ ಕೊಡಿ ಅಂತ ಹೇಳಿದ್ದಾರೆ. ಮೈಲ್ಡ್ ಸ್ಟೀಲ್, ಗ್ಯಾಲ್ವನೈಸ್ಡ್ ಐರನ್, ಸ್ಟೇನ್ಲೆಸ್ ಸ್ಟೀಲ್, ಅಲ್ಯೂಮಿನಿಯಂ, ಕಾಪರ್, ಬ್ರಾಸ್, ಯಾವುದರಲ್ಲಿ 2ನ ಅಥವಾ 4ನ್ನ ಬರೀಬೇಕಾಗುತ್ತೆ. ಬ್ಲಾಂಕಿಂಗ್ ಅಂಡ್ ಪಂಚಿಂಗ್ ಡಿಫ್ರೆಂಟ್ ಡೆಫಿನೇಷನ್ ಕೇಳಿದ್ದಾರೆ. ಬ್ಲಾಂಕಿಂಗ್ ಇಸ್ ಎ ಪ್ರೋಸೆಸ್ ಆಫ್ ಕಟಿಂಗ್ ಅ ಫ್ಲಾಟ್ ಪೀಸ್ ಫ್ರಮ್ ದ ಶೀಟ್. ಇಲ್ಲಿ ಬ್ಲಾಂಕ್ ಅನ್ನೋದು ರಿಕ್ವೈರ್ಡ್ ಪಾರ್ಟು. ಪಂಚಿಂಗಲ್ಲಿ ಶೀಟ್ ಮೆಟಲಲ್ಲಿ ಹೋಲ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ನಾವು ಪಂಚಿಂಗ್ ಅಂತ ಕರಿತೀವಿ. ಸೊ ಇದೆಲ್ಲ ನೀವು ಕಲ್ತ್ಕೊಂಡಿದ್ದೀರಾ. ಐ ಜಸ್ಟ್ ಗಿವನ್ ಸುಮ್ಮನೆ ಹಿಂಟ್ ಕೊಟ್ಟಿದ್ದೀನಿ ಅಷ್ಟೇ. ಶೇರಿಂಗ್ ಅಂದರೆ ಕಟಿಂಗ್ ಆಪ್ರೇಷನ್ನು, ಯಾವುದೇ ಥರ ಚಿಪ್ ಫಾರ್ಮೇಷನ್ ಆಗದೇ ಕಟಿಂಗ್ ಮಾಡಿದ್ರೆ ಅದಕ್ಕೆ ಶೇರಿಂಗ್ ಅಂತ ಕರಿತೀವಿ. ಇನ್ನು ಸ್ಲ್ಯಾಂಟ್ ಹೈಟ್ ಆಫ್ ಕೋನ್ದು ಫಾರ್ಮುಲಾ ಬರೀರಿ ಅಂದರೆ L = √r² + h² ಅಂತ ಬರೆದ್ರೆ ಸಾಕಾಗುತ್ತೆ ಈ ಕ್ವಶನ್ಗೆ. ಸೊ IS ಸ್ಟ್ಯಾಂಡರ್ಡ್ ಗೇಜ್ ಇಂಡಿಯನ್ ಸ್ಟ್ಯಾಂಡರ್ಡ್ಸಲ್ಲಿ ಗೇಜ್ ನಂಬರಿಂದ ರೆಪ್ರೆಸೆಂಟ್ ಮಾಡ್ತೀವಿ, ಮಿಲಿಮೀಟರ್ಸಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಒಂದಷ್ಟು ಟೇಬಲ್ನ ಮೆನ್ಷನ್ ಮಾಡಿ ವಿಲ್ ಗೆಟ್ 3 ಮಾರ್ಕ್ಸ್. ಅಟ್ಲೀಸ್ಟ್ ಒಂದು 5-6 ಗೇಜ್ ನಂಬರ್ಸ್ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಹೈಯರ್ ದ ಗೇಜ್ ನಂಬರ್, ಲೋಯರ್ ದ ಥಿಕ್ನೆಸ್, ಲೋಯರ್ ದ ಗೇಜ್ ನಂಬರ್, ಹೈಯರ್ ದ ಥಿಕ್ನೆಸ್ ಅನ್ನೋದು ಜ್ಞಾಪಕ ಇದೆ. ಶೀಟ್ ಮೆಟಲ್ನ ಹೆಂಗೆ ಸ್ಪೆಸಿಫೈ ಮಾಡ್ತಾರೆ? ಇಟ್ ಈಸ್ ಸ್ಪೆಸಿಫೈಡ್ ಬೈ ಯೂಸಿಂಗ್ ಮೆಟೀರಿಯಲ್ ಟೈಪ್, ಥಿಕ್ನೆಸ್ ಎಷ್ಟು, ಲೆಂತ್ ಆ್ಯಂಡ್ ವಿಡ್ತ್ ಎಷ್ಟು, ಅದರದ್ದು ಸರ್ಫೇಸ್ ಫಿನಿಶ್ ಯಾವ ಥರ ಮಾಡ್ತಾರೆ. ಸೊ ಅದಕ್ಕೊಂದು ಎಕ್ಸಾಂಪಲ್ ಕೂಡ ನೀವು ತೋರಿಸಿದ್ರೆ ಇಲ್ ಗೆಟ್ ಎ ಗುಡ್ ಮಾರ್ಕ್ಸ್. ಬ್ಲಾಂಕಿಂಗ್ ಮತ್ತು ಪಂಚಿಂಗ್ ಮಧ್ಯೆ ಮತ್ತೆ ಒಂದು ಕ್ವಶನ್ ಇದೆ ಡಿಫರೆನ್ಸ್. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ನು. ಶೀಟ್ ಮೆಟಲಲ್ಲಿ ಬ್ಲಾಂಕಿಂಗ್ ಪಂಚಿಂಗ್ ಬರ್ತಾನೆ ಇರುತ್ತೆ. ಹಾಗಾಗಿ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಆ ಫ್ಲಾಟ್ ಪೀಸ್ನ ಶೀಟಿಂದ ಕಟ್ ಮಾಡಿ ಹೊರಗಡೆ ತೆಗೆದ್ರೆ ಬ್ಲಾಂಕಿಂಗ್ ಅಂತ ಕರಿತೀವಿ. ವಾಷರ್ಸು, ಕಾಯಿನ್ಸು, ಸ್ಮಾಲ್ ಫ್ಲಾಟ್ ಕಾಂಪೋನೆಂಟ್ಸ್ನಲ್ಲಿ ನಾವು ಬ್ಲಾಂಕ್ನ ನೋಡ್ಬೋದು. ಪಂಚಿಂಗ್ ಅಂದರೆ ಹೋಲ್ಸ್ನ ಶೀಟ್ ಮೆಟಲಲ್ಲಿ ಕ್ರಿಯೇಟ್ ಮಾಡಿದ್ರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಪಂಚಿಂಗ್. ಸೊ ಎಲೆಕ್ಟ್ರಿಕಲ್ ಪ್ಯಾನಲ್ಸು, ಪರ್ಫೊರೇಟೆಡ್ ಶೀಟ್ಸಲ್ಲಿ ನೋಡ್ಬೋದು. ಶೀಟ್ ಮೆಟಲ್ ಆಪರೇಷನ್ಸ್ ಬಗ್ಗೆ ಬರೀರಿ ಅಂತ ಆಪರೇಷನ್ಸ್ ಅಲ್ಲಿ ಕೊಡ್ತಾರೆ. ನೀವು ಶೇರಿಂಗು, ಬೆಂಡಿಂಗು ಮತ್ತು ಡ್ರಾಯಿಂಗ್, ಫಾರ್ಮಿಂಗ್ ಅಂತ ಬರಿಬೋದು. ಅಥವಾ ಯಾವ್ದಾದ್ರು 3 ಆಪರೇಷನ್ಸ್ ಲೈಕ್ ಬ್ಲಾಂಕಿಂಗ್, ಪಂಚಿಂಗ್, ನಾಚಿಂಗ್ ನೀವು ಕಲ್ತಿದ್ರಿ ಇಲ್ಲಿ ತನಕ, ಅದ್ರ ಬಗ್ಗೆ ಡಿಫೈನ್ ಮಾಡಿ ಒಂದೊಂದು ಲೈನ್ ಡೆಫಿನೇಷನ್ ಸಾಕಾಗುತ್ತೆ. ಸೊ ಪ್ಯಾರಲಲ್ ಲೈನ್ ಮೆಥಡ್, ರೇಡಿಯಲ್ ಲೈನ್ ಮೆಥಡ್ ಡಿಫರೆನ್ಸ್ ಕೇಳಿದ್ದಾರೆ. ಪ್ಯಾರಲಲ್ ಲೈನ್ ಮೆಥಡ್ ಅಂದರೆ ಜನರೇಟರ್ಸ್ನ ನಾವು ಪ್ಯಾರಲಲ್ ಆಗಿ ಡ್ರಾ ಮಾಡ್ತೀವಿ. ರೇಡಿಯಲ್ ಲೈನಲ್ಲಿ ಲ್ಯಾಟ್ರಲ್ ಎಡ್ಜಸ್ಸು ಕಾಮನ್ ಪಾಯಿಂಟಲ್ಲಿ ಮೀಟ್ ಆಗುತ್ತೆ. ಯಾವ್ಯಾವುದಕ್ಕೆ ಯೂಸ್ ಮಾಡ್ತಾರೆ ಇದನ್ನು? ಸಿಲಿಂಡರು, ಪ್ರಿಸಮ್ಮು, ಮತ್ತು ಟ್ರಂಕೇಟೆಡ್ ಪ್ರಿಸಮ್, ಟ್ರಂಕೇಟೆಡ್ ಸಿಲಿಂಡರ್ ಯೂಸ್ ಮಾಡ್ತಾರೆ. ಎಲ್ಲೆಲ್ಲಿ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತಾರೆ ಅಂತ ಬರೆದ್ರೆ ಇಫ್ ಯು ರೈಟ್ ಅ 3 ಡಿಫರೆನ್ಸಸ್ ದಟ್ ಈಸ್ ಸಫಿಷಿಯೆಂಟ್ ಫಾರ್ 3 ಮಾರ್ಕ್ಸ್. ಕಮಿಂಗ್ ಟು ದ 5 ಮಾರ್ಕ್ಸ್ ಕ್ವಶನ್, ಸ್ವಲ್ಪ ಆನ್ಸರ್ಸ್ ಜಾಸ್ತಿ ಬರೀಬೇಕಾಗುತ್ತೆ. ಶೀಟ್ ಮೆಟಲ್ ಬೆಂಡಿಂಗ್ ಟೈಪ್ಸ್ಗಳು ಬರೆದು ಅದರ ಅಪ್ಲಿಕೇಶನ್ ಬರೆಯೋಕ್ಕೆ ಹೇಳಿದ್ದಾರೆ. ಸೊ ವಿ ಬೆಂಡಿಂಗ್ ಅಂದರೆ ಏನು, ಯು ಬೆಂಡಿಂಗ್ ಅಂದರೆ ಏನು, ಎಡ್ಜ್ ಬೆಂಡಿಂಗ್ ಮತ್ತು ರೋಲ್ ಬೆಂಡಿಂಗ್ ಬಗ್ಗೆ ಬರೀರಿ. ಯಾವ್ಯಾವ ಥರ ಡೈ ಇರುತ್ತೆ, ಯಾವ್ಯಾವ ಥರ ಪಂಚ್ ಇರುತ್ತೆ, ಅದ್ರದ್ದು ಅಪ್ಲಿಕೇಶನ್ಸ್ ಎಲ್ಲ ಬರೆದ್ರೆ ವಿಲ್ ಗೆಟ್ ಗುಡ್ ಮಾರ್ಕ್ಸ್ ಇನ್ ದಿಸ್. ಅದೇ ಥರ ಶೀಟ್ ಮೆಟಲ್ ಆಪರೇಷನ್ಸ್ ಕೇಳಿದ್ದಾರೆ. ಇಲ್ಲಿ ನೀವು ಶಿಯರಿಂಗ್ ಆಪರೇಷನ್ಸ್ ಆದ್ರೂ ತೊಗೋಬೋದು, ಎಗೈನ್ ಬೆಂಡಿಂಗ್ ತೊಗೋಬೋದು, ಯಾವ್ದಾದ್ರು ತೊಗೊಳ್ಳಿ. ಬಟ್ ಅಟ್ಲೀಸ್ಟ್ ಯು ರೈಟ್ ದ ಆಪರೇಷನ್ ನೇಮ್ ಆ್ಯಂಡ್ relevant description. If you add some sketches, that is very value added, and you write some applications related to that. So IS ಸ್ಟ್ಯಾಂಡರ್ಡ್ ಗೇಜ್ ಮತ್ತು ಅದರದ್ದು ಇಂಪಾರ್ಟೆನ್ಸ್ ಬಗ್ಗೆ ಕೇಳಿದ್ದಾರೆ. ಅಗೈನ್ ದ ಸೇಮ್ ಕ್ವಶನ್ ಇನ್ 3 ಮಾರ್ಕ್ಸ್ ಆಲ್ಸೋ. ಏನಕ್ಕೆ ಬೇಕು ಗೇಜ್ ಸಿಸ್ಟಮ್ ಅನ್ನೋದನ್ನ ನೀವು ಬರೆದ್ರೆ ದಟ್ ಈಸ್ ಸಫಿಷಿಯೆಂಟ್ ಫಾರ್ ದಿಸ್. ಸ್ಟ್ರೆಚ್ ಫಾರ್ಮಿಂಗ್ ಮತ್ತು ರೋಲ್ ಫಾರ್ಮಿಂಗ್ ಬಗ್ಗೆ ಬರೀರಿ ಅಂತ ಕೇಳಿದ್ದಾರೆ. ದಿಸ್ ಇಸ್ ಅ ಥರ್ಡ್ ಶೀಟ್ ಮೆಟಲ್ ಏನೋ ಆಪರೇಷನ್ ಅಂತ ಹೇಳ್ಬೋದು. ಶೀಟ್ ಮೆಟಲ್ನ ಡೈಯಲ್ಲಿ ನೀವು ಅದನ್ನು ಫಾರ್ಮ್ ಮಾಡಿ ಎಲೆಕ್ಟ್ರಿಕಲ್ ಏರ್ಕ್ರಾಫ್ಟ್ ಪ್ಯಾನಲ್ಸು, ಆಟೋಮೊಬೈಲ್ ಬಾಡಿ ಪಾರ್ಟ್ಸು ಅದರಲ್ಲೆಲ್ಲ ಯೂಸ್ ಮಾಡ್ತೀವಿ. ಇನ್ನು ರೋಲ್ ಫಾರ್ಮಿಂಗ್ ಯಾವಾಗ ಯೂಸ್ ಮಾಡ್ತೀವಿ ಅನ್ನೋದನ್ನು ಕೂಡ ನೀವು ಅದ್ರದ್ದು ಡೆಫಿನಿಷನ್ ಮತ್ತು ಅದ್ರದ್ದು ಅಪ್ಲಿಕೇಶನ್ ಬರೆದ್ರೆ ಸಾಕಾಗುತ್ತೆ. ಸೊ ಡೆವಲಪ್ಮೆಂಟ್ ಆಫ್ ಫನಲ್ 3 ಪಾರ್ಟ್ಸ್ ತೋರಿಸಿ ಅಂತ ಹೇಳಿದ್ದಾರೆ. ಸೊ ಯು ಕ್ಯಾನ್ ರೈಟ್ ದ ಏನು ಪ್ರೀವಿಯಸ್ ಒಂದು ಸ್ಲೈಡಲ್ಲಿ ಹೇಳ್ಕೊಟ್ಟಿದ್ದೆ ನಾನು, ಅದನ್ನು ಯಾವ ಥರ ಆ್ಯನಿಮೇಷನ್ ಮಾಡೋದು, ತೋರಿಸೋದು ಯಾವ ಥರ ತೋರಿಸ್ಬೇಕು ಅಂತ ಹೇಳಿದೆ. You can write the funnel development of part 1 first ಮಾಡಿ, part 2 next ಮಾಡಿ, part 3 ಮಾಡಿ, then complete part ಮಾಡಿದಾಗ experimentally the complete funnel will be looking like this. And you need to add some calculations and pi-d also. ಇಷ್ಟು ತೋರಿಸಿದ್ರೆ this will over. So I think ಎಲ್ರಿಗೂ ಅರ್ಥ ಆಯಿತು ಅಂತ ಭಾವಿಸ್ತೀನಿ. If you have any doubts, you leave me a comment. Don't forget to like, share and subscribe. Thank you so much for watching.